ಉದ್ಘಾಟನೆ ಮಾಡಬೇಕು ಅಂದಾಗ ನ್ಯಾಯಾಲಯದ ತೀರ್ಪು ಹೊರಗಡೆ ಬರ್ತದೆ. ಜೂನ್ 6ನೇ ತಾರೀಕಿಗೆ ಎಲ್ಲ ಕಡೆ ಪ್ರತಿಭಟನೆ ಶುರುವಾಗ್ತದೆ. ಹೀಗಾಗಿ ಅದರ ಉದ್ಘಾಟನೆನೇ ಮಾಡುವುದಿಲ್ಲ. ಉದ್ಘಾಟನೆ ಇನ್ನೂವರೆಗೂ ಕೂಡ ಅದರ ಹೆಸರಿಟ್ಟಿಲ್ಲ. ಇಲ್ಲಿ ನಾನು ಕೇಳ್ತಾ ಇರೋದಿಷ್ಟೇ, ಈ ಬಿಲ್ಡಿಂಗ್ ಅನ್ನ ನೀವು ಕಟ್ಸಿದ್ರಲ್ಲ, ದುಡ್ಡು ಯಾರದು ನಮಗ್ ಗೊತ್ತಿದೆ. ಇದೇ ಯೋಗೀಶ್ ಅವ್ರು ಹೇಳಿದ್ದಾರೆ, PSI ಯೋಗೀಶ್ ಹೇಳಿದ್ದಾರೆ. ಎಲ್ಲಿ? ಗುರುವಾಯನ್ ಕೆರೆಗೆ ಹೋಗಿ ಇವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಯೋಗೀಶ್ ಅವ್ರ ಮೇಲೇನೆ ಕೇಸ್ ರಿಜಿಸ್ಟರ್ ಆಗಿತ್ತು. ಅವಾಗ ಕೇಸ್ ರಿಜಿಸ್ಟರ್ ಆದಾಗ ವಕೀಲರ ಕಡೆಯಿಂದ ಸರ್ ಅದನ್ನು ವಾಪಸ್ ತಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೋದಾಗ ಅವ್ರು ಬಾಯಿ ಬಿಟ್ಟಿದ್ದಾರೆ. ಇವ್ರು ಎಷ್ಟು ದುಡ್ಡು ತಗೊಂಡ್ರು, SP ಗೆ ಎಷ್ಟು ದುಡ್ಡು ಒಯ್ದು ಕೊಟ್ರು, ಇವರೇ ಯೋಗೇಶ್. ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು. SP ಗೆ ಎಷ್ಟು ದುಡ್ಡು ಕೊಟ್ರು, ಭಾಸ್ಕರ್ ರೈ ಅವ್ರಿಗೆ ಎಷ್ಟು ದುಡ್ಡು ಹೋಯ್ತು, ಇದೇ ಯೋಗೀಶ್ ಅವರು ಹೇಳಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ. ಆ ವಿಷಯ ಗೊತ್ತಾದ ಮೇಲೆ ನಾವು ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹೆಸರೇನಿಟ್ಟಿದೀವಿ ಅದಕ್ಕೆ? ಬಿಲ್ಡಿಂಗ್ ಹೆಸರೇನು? ಸೌಜನ್ಯಾಳ ಆತ್ಮ. ಸೌಜನ್ಯಾಳ ಆತ್ಮ ಅಂದ್ರೆ ಇಲ್ಲಿ ಒಂದ್ ಕಡೆ ಮಹೇಶ್ ಶೆಟ್ರು ಜೋರಾಗಿ ಮಾತಾಡ್ದಂಗ ಅವ್ರ ರೇಟ್ ಜಾಸ್ತಿ ಆಗತ್ತಲ್ಲ. ಹಾಗೆ ಆಗಿದ್ದು. ಇಲ್ಲಿ ಜೋರಾಗಿ ಪ್ರತಿಭಟನೆ ನಡೀತದೆ, ಅಲ್ಲಿ ಅವ್ರದ್ದು ರೇಟ್ ಜಾಸ್ತಿ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ಸಾರ್ವಜನಿಕವಾಗಿ ಸಂಶಯನ ವ್ಯಕ್ತಪಡಿಸ್ತಾ ಇದ್ದೇವೆ. ಆ ಹಕ್ಕು ನಮಗಿದೆ. ಒಂದು ಕಡೆ ಸೌಜನ್ಯಾಳ ತಾಯಿ ವಿನಾಕಾರಣ ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಮನೆ ಕಟ್ಟಿದ್ರು ಅಂತ ಹೇಳಿ. ಅದ್ರ ಬಗ್ಗೆ ಯಾಕಪ್ಪ ಮಾತಾಡ್ತಾ ಇಲ್ಲ ನೀವು? ಯಾರು ಯಾಕೆ ಮಾತಾಡ್ತಾ ಇಲ್ಲ? 3.5 ಕೋಟಿ ರೂಪಾಯಿ ಎಲ್ಲಿಂದ ಬಂತು ಒಬ್ಬ SI ಅವ್ರಿಗೆ? ಆ ಥರ ಮನಿ ಯಾರು ಪೊಲೀಸ್ ಇಲಾಖೆಯಲ್ಲಿ ರಿಟೈರ್ಮೆಂಟ್ ಆಗೋ ಸಂದರ್ಭದಲ್ಲಿ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಕಟ್ಟಿಸ್ತಾರೆ. ಹೀಗಾಗಿ ನಾನು ಲೋಕಾಯುಕ್ತವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಕಳೆದ ಸಾರಿ ನಾನು ಆ ಡಿಸೋಜಾ ಅನ್ನೋರ ಹೊಲದ ಬಗ್ಗೆ ಮೇಲೆ ವಿನಾಕಾರಣ ಅದೊಂದು ಏನು ಸಿವಿಲ್ ಮ್ಯಾಟರ್ ಇದ್ದಿದ್ದನ್ನ ಅಲ್ಲಿ ಲೋಕಾಯುಕ್ತದವರು ಬರ್ತಾರೆ, ಇಲ್ಲಿ ಯಾಕಪ್ಪ ಬರ್ತಾ ಇಲ್ಲ? ನಾಳೆ ನಮ್ಮ ಟೀಮ್ ರೆಡಿ ಇದೆ, ಜಯಂತ್ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿಕೊಂಡು ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು. ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ, ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾವು ಯಾರನ್ನೂ ಬಿಡಲ್ಲ. ನೀವೇನೋ ತಿಳ್ಕೊಂಡಿರ್ಬೋದು, ಅತ್ಯಾಚಾರಿಗಳನ್ನ ಯಾರ್ಯಾರನ್ನ ನೀವು ರಕ್ಷಣೆ ಮಾಡಿದಾರಲ್ಲ, ನಾವು ಯಾರನ್ನೂ ಬಿಡಲ್ಲ. ಪ್ರತಿಯೊಬ್ಬರನ್ನೂ ಬೆತ್ತಲೆ ಮಾಡ್ತೀವಿ ನಾವು. ಅದ್ರ ಸಲುವಾಗೇ ಈ ಹೋರಾಟದ ಉದ್ದೇಶನೇ ಅದು. ನೀವು ಬೆತ್ತಲೆ ಮಾಡಿದ್ರಲ್ಲ, ಯಾರನ್ನ? ಸೌಜನ್ಯಾಳನ್ನ ಬೆತ್ತಲೆ ಮಾಡಿದ್ರಿ, ಅತ್ಯಾಚಾರ ಮಾಡಿದ್ರಿ. ಬೆತ್ತಲೆ ಮಾಡಿ ಪಾಪ ಹೆಣ್ಣು ಮಗನ ಏನ್ ಮಾಡಿದ್ರಿ? ಕಟ್ಟಿ ಹೋದ್ರಿ. ಅಲ್ಲಿ ಹೊಳೆ ಪಕ್ಕ ಕಟ್ಟಿ ಹೋದ್ರಲ್ಲ ನೀವು. ನಾವು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬರನ್ನೂ ಬೆತ್ತಲೆ ಮಾಡ್ತಾ ಇದೀವಿ. ಈಗ ಕಾನೂನಿನ ತರ ಕಟ್ಟಿ ಹಾಕೋ ಕೆಲಸಗಳು ಶುರು ಆಗಿದೆ ಅಂತ ಮೋಹಿತರು, ಬಾಲಕೃಷ್ಣರು ಎಲ್ಲರೂ ಸೇರಿ ನಿಮ್ಮನ್ನ ಕಾನೂನಿನ ರೀತಿಯಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ನಿಮ್ಮನ್ನ. ಇದೇ ರೀತಿ ಇನ್ನೂ ಒಂದೆರಡು ಮಾತು ಹೇಳಬೇಕು. ಯಾಕಂದ್ರೆ ಪ್ರಸಾದ ಸಿಕ್ಕಿದೆ ಅಲ್ಲ, ಪ್ರಸಾದ ಯಾಕೆ ಕೊಟ್ಟರು? ದಣಿಗಳು ಸುಮ್ಮನೆ ಕೊಡ್ತಾರೆ ಪ್ರಸಾದನ? ಸುಮ್ಮನೆ ಕೊಡ್ತಾರ? ಏನಾದ್ರೂ ಸೇವೆ ಮಾಡಿರ್ಬೇಕಲ್ಲ. ಇವ್ರು ಏನ್ ಮಾಡ್ತಾರೆ, ಯೋಗೀಶ್ ಅವರು ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೂ ಕೂಡ ಮಾವುತನ ಪ್ರಕರಣ ಆಯ್ತಲ್ಲ, ಅವಾಗ ಮಾವುತನ ಹೆಂಡತಿ, ನಾರಾಯಣನ ಹೆಂಡತಿ ಕಂಪ್ಲೇಂಟ್ ತಗೊಂಡು ಹೋಗ್ತಾಳೆ. ಕಂಪ್ಲೇಂಟ್ ತಗೊಳ್ಳಿ, ನನ್ನ ಗಂಡನ ಕೊಲೆ ಆಗಿದೆ, ನನ್ನ ಗಂಡನ ತಂಗಿಯ ಕೊಲೆ ಆಗಿದೆ ಅಂತ ಹೇಳಿ. ಯೋಗೀಶ್ ಅವ್ರು ತಗೊಳ್ಳೋದಿಲ್ಲ, ಬಿಸಾಕ್ತಾರೆ, ತಗೊಳ್ಳೋದೇ ಇಲ್ಲ. ಅದ್ರ ಸಲುವಾಗಿ ಕೊಟ್ಟಿದ್ದು. ಅದಾದ ನಂತರ ಬೆರಳಚ್ಚು ಫಿಂಗರ್ ಪ್ರಿಂಟ್ ಅವ್ರು ಬರ್ತಾರೆ. ಕಲ್ಲು ಜಜ್ಜಿದ ಕಲ್ಲಿದು ಫಿಂಗರ್ ಪ್ರಿಂಟ್ ಬೇಕಲ್ಲ, ಅದನ್ನು ಕೂಡ ಯೋಗೀಶ್ ಅವರು ಕನ್ಸಿಡರ್ ಮಾಡೋದಿಲ್ಲ, ವಾಪಸ್ ಕಳಿಸ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ಈಗ ತಾನೇ ತಾಯಿ ಕುಸುಮಾವತಿ ಹೇಳಿದರು, ನಿಜವಾಗ್ಲೂ ಕೂಡ ರಕ್ತ ಕುದೀತದೆ. ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬಿದ್ರಲ್ಲ, ಆ ಮಣ್ಣನ್ನ ಕಲೆಕ್ಟ್ ಮಾಡ್ತಾರೆ. ಮಣ್ಣನ್ನ ಕಲೆಕ್ಟ್ ಮಾಡಿ ಯಾಕೆ ಮಾಡ್ತಾರ ಅಂತ ಹೇಳಿದ್ರೆ, ಅದರಲ್ಲಿ
DNA, ಆ ವೀರ್ಯಾಣುದಲ್ಲಿ DNA ಇರ್ತದೆ. ಜೆನೆಟಿಕ್ ಇಂಜಿನಿಯರಿಂಗ್, ನಾನು ಕೂಡ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿದವನು, ನಾನು MSc ಇನ್ ಜೆನೆಟಿಕ್ ಇಂಜಿನಿಯರ್ ನಂದು. ಆ DNA ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಆ ಮಣ್ಣು ತುಂಬಿರೋ ಉದ್ದೇಶನೇ ಸಾಕ್ಷಿ ನಾಶ ಆಗಲಿ ಅಂತ ಹೇಳಿ. ಮಣ್ಣು ಯಾಕೆ ತುಂಬ್ತಾರಂತ ಹೇಳಿದ್ರೆ, ಹಾಗೆ ಬಿಟ್ಬಿಟ್ರೆ ಅದರದ್ದು ವೀರ್ಯಾಣು ಕಲೆಕ್ಟ್ ಮಾಡಿ DNA ಪ್ರೊಫೈಲ್ ಮಾಡಿ ಕಂಪೇರ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಹಿಂಗಾಗಿ ಏನು ಮಾಡ್ತಾರೆ, ಅದು ಸಾಕ್ಷಿ ನಾಶ ಆಗಬೇಕು ಅಂತ ಹೇಳಿನೇ ಅತ್ಯಂತ ಚಾಣಾಕ್ಷತದಿಂದ ಕುತಂತ್ರದಿಂದ 6 ಇಂಚು ಮಣ್ಣನ್ನು ತುಂಬ್ತಾರೆ. 6 ಇಂಚು. ಪೋಸ್ಟ್ ಮಾರ್ಟಮ್ ಆದಮೇಲೆ ಆ ಮಣ್ಣನ್ನು ಸಪ್ರೇಟ್ ಆಗಿ ತೆಗಿತಾರೆ. ಯಾಕೆಂದರೆ ಅದರಲ್ಲಿ ವೀರ್ಯಾಣುದಲ್ಲಿರುವಂಥ DNA ಇರ್ತವೆ ಅಂತ ಹೇಳ್ಕೊಂಡು. ಆದರೆ ಈ ಮಹಾನುಭಾವ, ತೋರಿಸ್ರಿ ಫೋಟೋ ಅವ್ರದ್ದು, ಯೋಗೀಶ್ ಅವ್ರ ಫೋಟೋ ಹಾಕ್ರಿ. ಈ ಮಹಾನುಭಾವ ನೋಡ್ಬೇಕು, 100 ಸಾರಿ 1000 ಸಾರಿ ನೋಡ್ಬೇಕು ಇವ್ರ ಫೋಟೋನ. ಎಲ್ಲರೂ, ಇಡೀ ಜಗತ್ತು ನೋಡ್ಬೇಕು ಎಷ್ಟು ಹಾಳು ಮಾಡಿದಾರೆ ಆ ಕೇಸನ್ನು ಅಂತೇಳಿ. ಇವ್ರು ಏನ್ ಮಾಡ್ತಾರೆ, ಆ DNA ಇರ್ತದಲ್ಲ, ಮೆಡಿಕಲ್ ಗೈಡ್ಲೈನ್ಸ್ ಅಂತ ಇದೆ, ಕೇಳಿ, ಯಾರ್ದಾದ್ರೂ ಡಾಕ್ಟರ್ ಕೇಳಿ. ಮೆಡಿಕಲ್ ಗೈಡ್ಲೈನ್ಸ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಆಗಿ 72 ಗಂಟೆಯ ಒಳಗಡೆ, ವಿದಿನ್ 72 hours ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕು. ವಿದಿನ್ 72 hours. ಈ ಯೋಗೇಶ್ ಅವ್ರು ಏನ್ ಮಾಡ್ತಾರೆ, 72 ಗಂಟೆ ಅಲ್ಲ, 72 ಗಂಟೆ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 3 ದಿನನ? 3 ದಿನ ಅಲ್ಲ. ಪೋಸ್ಟ್ ಮಾರ್ಟಮ್ ಆಗಿದ್ದು 10ನೇ ತಾರೀಕು ಅಕ್ಟೋಬರಿಗೆ, 10ನೇ ತಾರೀಕು ರಾತ್ರಿ. ಅಂದ್ರೆ 3 ದಿನ ಅಂದ್ರೆ 10, 11, 12, 12ನೇ ತಾರೀಕಿನ ಒಳಗಡೆ ಬೆಂಗಳೂರಿನ ಮಡಿವಾಳ FSL ಇರಬೇಕಾಗಿತ್ತು. ಇವ್ರು ಏನ್ ಮಾಡ್ತಾರೆ, 18ನೇ ತಾರೀಕಿಗೆ ಕಳ್ಸಿಕೊಡ್ತಾರೆ. 18th 18ನೇ ತಾರೀಕಿಗೆ ಬೆಳ್ತಂಗ್ ದಾಖಲೆ ಇದೆ ನಮ್ಮ ಹತ್ರ, ಚಾರ್ಜ್ ಶೀಟ್ ಅಲ್ಲಿ ಇದೆ, ಎಲ್ಲ ಕಾಪಿನೂ ಬೇಕಾಗುತ್ತೆ. ಸುಳ್ಳು ಹೇಳ್ತಾ ಇದ್ದಾರೆ ಮಟ್ಟಣ್ಣವ್ರು ಅಂತ ಹೇಳಿದ್ರೆ ಹೇಳಿ, ಈಗಲೇ ಕಳ್ಸಿಕೊಡ್ತೇನೆ ಕಾಪಿನ. ಮುಂಚೆ ನಮ್ಮ ಒಡನಾಡಿಯವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೋರಿಸಿದ್ದೀನಿ. 18ನೇ ತಾರೀಕಿಗೆ ಕಳ್ಸಿಕೊಡ್ತಾರೆ. ಅತಿ ಮುಖ್ಯವಾಗಿ ಇದ್ದಂಥ ಸಾಕ್ಷಿನೇ ಅದು, ಬೇಕು ಅಂತಲೇ. ಆ ಮಣ್ಣಿಗೆ ಆ DNA ಪೂರ್ತಿ ಫಂಗಸ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿರ್ತದೆ. ಹಿಂಗಾಗಿ FSL ಅವ್ರು ಹೇಳ್ತಾರೆ ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಅವ್ರಿಗೆ ಇವ್ರಿಗೆ ಬೇಕಾಗಿದ್ದ ಅದೇ. ಯಾಕಂತ ಹೇಳಿದ್ರೆ ಆ ವೀರ್ಯಾಣು ಯಾರ್ದದು? ದಣಿಗಳ ಕಡೆಯವ್ರದೇ ಇದ್ದಿದ್ರೆ ಅವ್ರದೇ ಇರ್ತದೆ. ಸಂತೋಷ್ ರಾವ್ ಇದ್ದಿದ್ರೆ ನೀನು ಯಾಕಪ್ಪ ಇಟ್ಕೊಂಡೆ 8 ದಿನ ನಿನ್ ಸ್ಟೇಷನ್ ಅಲ್ಲಿ? ಏನು ಉಪ್ಪಿನಕಾಯಿ ಹಾಕಕ್ ಇಟ್ಕೊಂಡಿ ಅದನ್ನ, ಮಣ್ಣನ್ನ? 8 ದಿನ ಇಟ್ಕೋತಾರೆ, ಬೇಕು ಅಂತಲೇ. ಇದೇ ಯೋಗೀಶ್. CC ಕ್ಯಾಮ್ರಾ ಇವತ್ತು ಕೂಡ ಒಬ್ಬರ ಜೊತೆಗೆ ಮಾತಾಡಿದೆ ನಾನು, ಅಲ್ಲಿ ಕೆಲಸ ಮಾಡಿದಂಥವ್ರ ಜೊತೆಗೆ, ಕಂಪ್ಯೂಟರ್ ಸಂಬಂಧಪಟ್ಟಂತ ಬೇರೆ ಬೇರೆ ಕೆಲಸ ಮಾಡಿದಂಥವ್ರು. ಅವರು ಹೇಳ್ತಾರೆ CC ಕ್ಯಾಮ್ರಾ ಇತ್ತು ಸರ್ ಅಂತೇಳಿ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮ್ರಾ ಇತ್ತು ಅಂತೇಳಿ. ಇದೇ ಯೋಗೀಶ್ ಅವರು, ಇದೇ PSI ಯೋಗೀಶ್ ಅವರು CC ಕ್ಯಾಮ್ರಾ ತಗೊಳ್ಳೋದನೇ ಇಲ್ಲ. ಸಂತೋಷ್ ರಾವ್ನೇ ಇದ್ರೆ ಮುಂದೆ ಬಂದು ಕೊಡ್ತಿದ್ರು ಅವ್ರು, ತಗೊಳ್ರಿ ಇಲ್ಲಿ ಸಂತೋಷ್ ರಾವ್ ಒಂದು ಇದಾಯ CC ಕ್ಯಾಮ್ರಾದಲ್ಲಿ ಇದಾರೆ ಅಂತೇಳಿ. ಯಾಕಪ್ಪ ನೀವು CC ಕ್ಯಾಮ್ರಾ ಕೊಡ್ಲಿಲ್ಲ? ತಗೊಳ್ಳೋದೇನೇ ಇಲ್ಲ, ಬರೀ ತಗೊಳ್ಳೋದು ದೂರ ಉಳಿತು. CC ಕ್ಯಾಮ್ರಾ ಇದ್ದಂತ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಷ್ ಮಾಡೋದು ಬಿಡ್ತಾರೆ. ಕೆಲವೊಬ್ರು ಕೇಳಿದ್ರು ಸರ್ ಯಾಕೆ ಡೆಮಾಲಿಷನ್ ಮಾಡ್ತಾರಂತೇಳಿ. ಅದಕ್ಕೊಂದು ಕಾರಣ ಇದೆ. ಪೊಲೀಸರು CC ಕ್ಯಾಮ್ರಾವನ್ನ ವಶಕ್ಕೆ ಪಡಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮ್ರಾ ಅಲ್ಲಿಂದ ಜಪ್ತು ಮಾಡ್ಕೊಂಡ್ರೆ ಅದ್ರದ್ದು ಇಡೀ ಬಸ್ ಸ್ಟ್ಯಾಂಡ್ ಒಂದು ಪಂಚನಾಮೆ ಆಗ್ಬೇಕು. ಅಂದ್ರೆ ಆ ಬಸ್ ಸ್ಟ್ಯಾಂಡಿನ ಯಾವ ಭಾಗದಲ್ಲಿ ಇತ್ತು ಅದೆಲ್ಲ ಒಂದು ಪಂಚನಾಮೆ ಆಗ್ಬೇಕು. ಯಾವ ದಿಕ್ಕಿನಲ್ಲಿತ್ತು, ಮೇಲಿತ್ತ, ಅಕ್ಕಪಕ್ಕ ಇತ್ತ, ಉತ್ತರ ದಿಕ್ಕಿನಲ್ಲಿತ್ತ, ಪಂಚನಾಮೆ ಆಗಬೇಕು. ಬಸ್ ಸ್ಟ್ಯಾಂಡೇ ಇಲ್ಲಂದ್ರೆ, ಬಸ್ ಸ್ಟ್ಯಾಂಡೇ ಇಲ್ಲ ಅಂತ ಹೇಳಿದ್ರೆ ಆಗತ್ತಾ ಪಂಚನಾಮೆ? ನ್ಯಾಯಾಲಯದಲ್ಲಿ ಯಾರು ಅದನ್ನ ನೋಡ್ತಾರೆ? ವ್ಯಾಲಿಡೇ ಇರೋದಿಲ್ಲ. ಹಿಂಗಾಗಿ ಏನ್ ಮಾಡ್ತಾರೆ, ಇಡೀ ಬಸ್ ಸ್ಟ್ಯಾಂಡ್ ಅನ್ನೇ ಬುಲ್ಡೋಸರ್ ಇಂದ ನಾಶ ಮಾಡಿರ್ತಾರೆ. ಇದೇ ರೀತಿ ವಾರ್ಜಾ ಆಚಾರ್ತಿ, ನಾವು ಹೇಳಿದೀವಿ ಅವಳು ಬಾವಿಯಲ್ಲಿ ಬಿದ್ದಿದ್ಲು, ಅವಳು ಹೆಣ ಬಾವಿಯಲ್ಲಿ ಸಿಕ್ತು ಅಂತ. ಪೀಲ್ಯಾದಲ್ಲಿ ಇದೇ ಧೀರಜ್ ಕೆಲ್ಲಾನ ಫಾರ್ಮ್ ಹೌಸಿನ ಆ ಕಡೆ ಇದ್ದಂತ ಆ ಬಾವಿಯಲ್ಲಿ ವಾರ್ಜಾಚಾರ್ತಿ ನೋಡಿರ್ತಾಳೆ ಅವಳು. ಈ ಧೀರಜ್ ಕೆಲ್ಲ ಕರ್ಕೊಂಡು ಬಂದಿರ್ತಾರೆ, ಇದೇ ಅಲ್ಲ ನಮ್ಮ ದಣಿ ಕರ್ಕೊಂಡು ಬಂದಿದ್ದು, ಇದೇ ಮಗು ಟಿವಿಯಲ್ಲಿ ನೋಡಿ ಅವಳು ಮಾತಾಡಕ್ಕೆ ಚಾಲು ಮಾಡ್ತಾಳೆ. ಅದಾಗಿ ಸ್ವಲ್ಪ ದಿನಕ್ಕೆ ಬಾವಿಯಲ್ಲಿ ಅವಳು ಹೆಣ ಸಿಗುತ್ತೆ. ಅವಾಗ ಏನು ಮಾಡ್ತಾರೆ,
ಮುಂದೆ ಯಾರಾದರೂ ಸಾಕ್ಷಿ ಹೇಳಿದ್ರೆ ಪಂಚನಾಮೆ ಮಾಡಬೇಕಲ್ಲ. ಬಾವಿದು ಮಾಡಬೇಕು. ಇದೇ ಬಾವಿ ಉತ್ತರದಲ್ಲಿ ಇದೆ, ದಕ್ಷಿಣದಲ್ಲಿ ಇವ್ರ ಮನೆ ಐತೆ, ಪೂರ್ವದಲ್ಲಿ ಇವ್ರ ಮನೆ ಇದೆ, ಪಂಚನಾಮೆ ಮಾಡಬೇಕಲ್ಲ. ಅದಕ್ಕೇನು ಮಾಡ್ತಾರೆ, ಬಾವಿನೇ ಮುಚ್ಚಾಕ್ಬಿಡ್ತಾರೆ ಪೂರ್ತಿ. ಬಾವಿ ಇಲ್ಲ ಇವತ್ತು, ಹೋಗಿ ನೋಡ್ಕೊಂಡು ಬನ್ನಿ. ಬಾವಿನೇ ಇಲ್ಲ. ಫೋಟೋ ಇದೆ ನನ್ನ ಹತ್ರ, ಮುಚ್ಚಿ ಹಾಕಿದ್ದು ಫೋಟೋ ಇದೆ ನನ್ನ ಹತ್ರ. ಸುಳ್ಳು ಮಾಹಿತಿ ಇಲ್ಲದೆ ನಾವು ಯಾವುದೂ ಮಾತಾಡ್ತಾ ಇಲ್ಲ ಇಲ್ಲಿ. ಯಾವ ರೀತಿ ಪ್ರಕರಣವನ್ನ ಎಷ್ಟು ಜಾಗರೂಕತೆಯಿಂದ ಸಾಕ್ಷಿಗಳನ್ನು ಮುಚ್ಚಿ ಹಾಕಿದ್ರು ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದರ ಸಲುವಾಗಿ ಅದೆಲ್ಲದರ ಒಂದು ಪ್ರಸಾದವಾಗಿ ಏನಾಯ್ತು, ತೋರ್ಸಪ್ಪ ಇನ್ನೊಂದ್ಸರಿ, ತೋರಿಸಿ ಇನ್ನೊಂದ್ಸರಿ. ಅದೇ 9 ಫ್ಲಾಟಿನ 3.5 ಕೋಟಿ ರೂಪಾಯಿಯ ಸೌಜನ್ಯಾಳ ಆತ್ಮ. ಮನೆ ಹೆಸರು ಇಟ್ಟೇ ಇಲ್ಲ, ನಾವಿಟ್ಟಿದ್ದೀವಿ ಸೌಜನ್ಯಾಳ ಆತ್ಮ ಅಂತ, ನಾವಿಟ್ಟಿದ್ದೀವಿ ಸೌಜನ್ಯ ಆತ್ಮ ಅಂತ. ನೋಡ್ಲಿ ಜನ ಎಲ್ಲರೂ ಕೂಡ ನೋಡಿ, ಬೆತ್ತಲೆ ಆಗಿದೆ. ನಾನು ಕೇಳ್ಕೊಳ್ತಾ ಇದ್ದಿಷ್ಟೇ, ಲೋಕಾಯುಕ್ತದವರು ನಾವು ಹಾಕ್ತಾ ಇದೀವಿ, ನಾಳೆ ರೆಡಿ ಇದ್ದಾರೆ ನೋಡಿ. ನಾವು ಹೇಳೋಕ್ಕಿಂತ ರೆಡಿನೇ ನಮ್ಮ ಟೀಮ್. ಜಯಂತರು ಏನೇ ಹೇಳಿ, ನಾನು ನಿಜವಾಗ್ಲೂ ಕೂಡ ಜಯಂತ್ ಅವ್ರಿಗೆ ಒಂದು ವಿಶೇಷ ಧನ್ಯವಾದಗಳನ್ನು ಹೇಳ್ಬೇಕು ನಾನು. ಜಯಂತ್ ಟಿ ಅವರಿಗೆ ಏನೇ ಹೇಳಿದ್ರು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಮಾಡ್ತಾರೆ, ಧೈರ್ಯವಾಗಿ ಮಾಡ್ತಾರೆ. ಅಂತ ಒಂದು ಪಡೆ ನಮ್ಮ ಜೊತೆಗಿರೋದಕ್ಕೆ ನಾವು ಇಷ್ಟೊಂದು ಬಲಿಷ್ಠರಾಗಿದ್ದೇವೆ.